ತಾತ, ಹೊಟ್ಟೆಲಿ ವಿನಾಯಕರ ವಾಹನ ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೆ. ಊಟ ಮಾಡೋಣ ಬಾ ತಾತ. ಪ್ರತಿದಿನ ಅತಿಥಿ ಊಟ ಆದ್ಮೇಲೆ ತಾನೇ ನಾವು ಊಟ ಮಾಡೋದು. ಅಲ್ಲಿ ನೋಡು, ನಿಮ್ಮಪ್ಪ ಅತಿಥಿಗೋಸ್ಕರ ಕಾಯ್ತಾ ಇದ್ದಾನೆ. ಅತಿಥಿ ಊಟ ಆದ್ಮೇಲೆ ನಾವು ಊಟ ಮಾಡೋಣ. ಸರಿ. ಅತಿಥಿಗಳು ಬರೋದು ನಿಧಾನವಾಗೋ ಹಾಗೆ ಕಾಣಿಸ್ತಾ ಇದೆ. ಅಷ್ಟ್ರೊಳಗ್ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಓ, ದೇವಸ್ಥಾನಕ್ ಹೋದ್ರೆ ಪ್ರಸಾದನಾದ್ರೂ ಸಿಗುತ್ತೆ. ಇರು, ಅಮ್ಮನ್ ಕೇಳ್ಬಿಟ್ ಬರ್ತೀನಿ. ಅಮ್ಮ ಅಮ್ಮ, ನಾನ್ ದೇವಸ್ಥಾನಕ್ ಹೋಗಿ ಬರ್ತೀನಿ. ಏನಮ್ಮ? ಓ, ಪ್ರಸಾದನಾ? ತರ್ತೀನಿ. ಇವತ್ತು ಯಾವ ಅತಿಥಿಗಳು ಬರತರನೇ ಕಾಣ್ತಿಲ್ವಲ್ಲ. ಸಾಧ್ವಿ, ನಾನು ನಿನ್ನ ಮಂಜುನಾಥ ಸ್ವಾಮಿ. ನಾನಿವತ್ತು ಒಬ್ಬ ವೃದ್ಧನ ರೂಪದಲ್ಲಿ ನಿಮ್ಮ ಮನೆಗೆ ಅತಿಥಿಯಾಗಿ ಭೋಜನಕ್ಕೆ ಬರ್ತಾ ಇದ್ದೀನಿ. ನಾನು ಬರೋ ಸುದ್ದಿ ಯಾರಿಗೂ ಹೇಳಬಾರದು, ನಿನ್ನ ಗಂಡನಿಗೂ ಸಹ. ಆದರೂ ನೀನು ಮೌನವ್ರತದಲ್ಲಿದೆಯಲ್ಲ, ಹೇಗೆ ಹೇಳೋಕ್ ಸಾಧ್ಯ ಬಲ್ಲ? स्वागतं श्रीमञ्जुनाथं स्वागतं सुस्वागतं सुस्वागतं। हर हर शशिधरा पुरहरा जलधरा। हर हर शशिधरा पुरहरा जलधरा। शंकर शंकर अनादि शंकर 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 अनंत शंकर 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 अनंत शंकर 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 अनादि शंकर 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 अनंत शंकर 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 भवानी शंकर 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 शिवगण किंकर। स्वागतं श्रीमञ्जुनाथं स्वागतं सुस्वागतं सुस्वागतं सुस्वागतं। नमस्ते नमस्ते नंदीश नमस्ते नंदीश नंदीश। ಭವತಿ ಭಿಕ್ಷಾಂದೇಹಿ ಅಂತ ಗಂಟ್ಲು ಹರ್ಕೊಂಡ್ರು ಒಂದು ಅನ್ನ ಹಾಕೋರು ಕಣ್ಣಿಗೆ ಬೀಳ್ತಾ ಇಲ್ಲ. ಸ್ವಾಮಿ, ಅಯ್ಯೋ, ನನ್ನನ್ನೇನು ಕೇಳಬೇಡಯ್ಯ. ಈಗಲೇ ಹಸು ಅಗ್ನಿ ಕೊಡ್ದಾಗ ಮುರಿದೋಗ್ತಾ ಇದೆ. ನೀವು ನಮ್ಮ ಮನೆಗೆ ಅತಿಥಿಯಾಗಿ ದಯ ಮಾಡಿಸ್ಬೇಕು. ಬಹಳ ಸಂತೋಷ. ಆದ್ರೆ ನಾನು ಅತಿಥಿಯಾಗಿ ಬರೋದು ಅಷ್ಟು ಸುಲಭ ಅಲ್ಲ. ನನಗೆ ಕೆಲವು ಪದ್ಧತಿಗಳಿವೆ, ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಅದೇನು ಇದೇನು ಅಂತ ಪ್ರಶ್ನೆ ಮಾಡಬಾರದು, ಯಾಕಂದ್ರೆ ನನ್ನ ಪದ್ಧತಿನೇ ಬೇರೆ. ನಿಮ್ ಹಾಗೆ ಪದ್ಧತಿ ಪ್ರಕಾರ ನಡ್ಕೊಳ್ಳೋರು ಅಂದ್ರೆ ನನಗೆ ಬಹಳ ಇಷ್ಟ. ನನ್ನ ಪದ್ಧತಿ ಇಷ್ಟ ಪಡೋರು ಅಂದ್ರೆ ನನಗೂ ಇಷ್ಟಾನೆ. ಬನ್ನಿ, ಆ ಕಡೆ ಎಲ್ಲಿಗೆ ಈ ಕಡೆ ಅಲ್ವಾ? ಆ ಕೆರೆಯಲ್ಲಿ ಹಾಯಾಗಿ ಸ್ನಾನ ಮಾಡಿ ಬಂದು ಊಟ ಮಾಡಿರುತ್ತೆ. ಏನು ಸ್ನಾನನ? ಸ್ನಾನಾಗಿ ನಾ ಮಾಡೋ ಪದ್ಧತಿ ನಮಗಿಲ್ಲ. ಅಂದ್ರೆ ನೀವು ಸ್ನಾನನೇ ಮಾಡಲ್ವಾ? ಮಾಡಲ್ಲ. ಮಾಡದೆ ಇದ್ರು ಮಾಡ್ದ ಹಾಗೇ ಲೆಕ್ಕ. ಮಾಡದಿದ್ರು ಮಾಡ್ದಾಗ ಹೇಗಾಗುತ್ತೆ ಸ್ವಾಮಿ? ಹಾಗಂದ್ರೇನಯ್ಯ, ನೋಡು, ಗಂಗೆಯಲ್ಲಿರೋ ಮೀನು ಪ್ರತ್ಯೇಕವಾಗಿ ಸ್ನಾನ ಮಾಡುತ್ತಾ, ಮಾಡದೆ ಇದ್ರು ಮಾಡ್ದ ಹಾಕ್ತಾನೆ. ಆ ಗಂಗೆ ನೆತ್ತಿ ಮೇಲೆ ಇಟ್ಕೊಂಡಿರೋನ ಪದ್ಧತಿನೂ ಅದೇ, ನನ್ನ ಪದ್ಧತಿನೂ ಅದೇ. ಆದ್ರೂ ನಿನಗಾಗಿ ಒಂದು ಪದ್ಧತಿನ ಬದಲಾಯಿಸ್ಕೊತೀನಿ. ಸ್ನಾನ ಮಾಡ್ತೀನಿ. ಸ್ನಾನ ಸ್ನಾನ ಸ್ನಾನ. ಸ್ನಾನ ಆಗೋಯ್ತು. ಈಗ್ಲಾದ್ರೂ ಊಟ ಹಾಕ್ತೀಯಾ? ಇಲ್ಲ ನನ್ನ ದಾರಿ ನಾನು ನೋಡ್ಕೊಳ್ಳ. ಇಲ್ಲ, ದಯಮಾಡಿ ಬನ್ನಿ ಬನ್ನಿ. ಸರಿ, ನಿಮ್ಗೆ ಕೈ ತೊಳ್ಕೊಳ್ಳೋ ಅಭ್ಯಾಸ ಆದ್ರೂ ಇದೆಯೋ ಇಲ್ವೋ? ತೊಳ್ಕೊಳ್ಳಿ. ಆ ಪದ್ಧತಿ ಇದೆ, ಆದ್ರೆ ಈಗ ತಾನೇ ಸ್ನಾನ ಮಾಡದೆ ಮತ್ತೆ ಯಾಕೆ ಕೈ ತೊಳ್ಕೋಬೇಕು? ನನ್ನ ಕೈಗೆ ಏನಾಗಿದೆ? ಒಂದ್ ಸರಿ ಕೈ ನೋಡ್ಕೊಳ್ಳಿ ಸ್ವಾಮಿ. ಕೈ ತುಂಬಾ ಬರೀ ಮಣ್ಣೆ. ಮಣ್ಣೆ, ಎಲ್ಲ ಮಣ್ಣೆ. ಸರಿ ಸರಿ, ಈ ವೇದಾಂತಕ್ಕೆ ಏನ್ ಕಮ್ಮಿ ಇಲ್ಲ. ಬನ್ನಿ, ದಯಮಾಡಿ. ಏನಯ್ಯ ಸರಸರ ಅಂತ ಹೋಗ್ತಾ ಇದೀಯ ನಿನ್ ಪಾಡಿಗೆ ನೀನು? ಏನೋ ಮುದುಕ ಹೊಟ್ಟೆ ಬೇರೆ ಹಸ್ಕೊಂಡಿದ್ದಾನೆ, ಮೂಟೆ ಹಿಡ್ಕೊಳ್ಳೋಣ ಅನ್ನೋದಿಲ್ವೇ? ಒಂದು ಪದ್ಧತಿ ಗೆದ್ದಿನೇ ಇಲ್ಲ ಅಂತ ಕಾಣುತ್ತೆ ನಿಂಗೆ. ಏನಯ್ಯ
ಮುಖ ಸಿಂಡ್ರಿಸ್ಕೋತಾ ಇದೀಯಾ? ಶವದ ವಾಸನೆ ಏನಾದ್ರೂ ಬರ್ತಾ ಇದೀಯಾ ಅದರಿಂದ? ಏನಯ್ಯ ಹಾಗೆ ನೋಡ್ತಾ ಇದೀಯಾ? ನಾನೇನ್ ಸ್ಮಶಾನದಲ್ಲಿರೋನ್ ಹಾಗೆ ಕಾಣಿಸ್ತಿದ್ದೀನ ನಿನ್ ಕಣ್ಣಿಗೆ? ನೋಡು, ನಾನು ತುಂಬಾ ಕಣ್ಣಿದೆ. ನೀನ್ ಮುಖ ಸಿಂಡ್ರಿಸ್ಕೊಂಡಿದ್ದು, ಮೂಗು ಮುಚ್ಕೊಂಡಿದ್ದು ನನ್ನ ಮೂರನೇ ಕಣ್ಣಿಂದ ನೋಡ್ಬಿಟ್ಟೆ. ಅಷ್ಟು ಗೊತ್ತಾಗ್ದಿರೋ ಅನ್ಕೋಬೇಡ ಸ್ವಾಮಿ. ಎಲ್ಲ ನಿಮಗೆ ಚೆನ್ನಾಗ್ ಗೊತ್ತು, ನಮಗೇನು ಗೊತ್ತಿಲ್ಲ, ದಯಮಾಡಿಸಿ. ಈಗ ನನ್ ದಾರಿಗೆ ಬರ್ತಾ ಇದೀಯಾ ಮಗ? ದೀರ್ಘ ಸುಮಂಗಲಿ ಭಾವ. ಕಾತ್ಯಾಯನಿ, ಸ್ವಾಮಿಗಳಿಗೆ ಎಲೆ ಹಾಕಿ ಬೇಗ ಊಟಕ್ಕೆ ಸಿದ್ಧ ಮಾಡು. ದಯಮಾಡಿ ಸ್ವಾಮಿ. ನಡಿ ನಡಿ. ಕೂತ್ಕೊ. ಬೇಗ ಬಡ್ಸಮ್ಮ, ಹೊಟ್ಟೆ ಸಾವಗಾನ ಹಾಡ್ತಾ ಇದೆ. ನಿನ್ನ ಅರ್ಧಾಂಗಿ ಭಕ್ತಿ ವಿನಯ, ಈ ಬಡಿಸೋ ಪದ್ಧತಿ ನನಗ್ ಬಹಳ ಇಷ್ಟ ಆಯ್ತು ಕಣಯ್ಯ. ಹೌದೌದು, ನಿಮ್ಮ ಶುಚಿ ಶುಭ್ರತೆ ಪದ್ಧತಿ ಎಲ್ಲ ಮೊದಲೇ ಹಾಕಿ ಗೊತ್ತಿದ್ರೆ ಬಡಿಸೋ ವಿಧಾನನೇ ಬೇರೆ ಆಗ್ತಾ ಇತ್ತು. ಏನಯ್ಯ ಏನಿದು? ಎಲೆಲೆಲ್ಲ ಬಡ್ಸಾದ್ಮೇಲೆ ಪರಿಶೇಚನೆ ಮಾಡಿ ತಿನ್ನೋತಾನೆ ಪದ್ಧತಿ, ಆಚಾರ. ಎಂತ ವಿಷಯ? ಸ್ವಲ್ಪ ಕೂಡ ಆಚಾರ ಇಲ್ಲ. ಆಚಾರ ಗೀಚಾರ ಎಲ್ಲ ಶುದ್ಧ ದಂಡಕ್ಕೆ ಹಸ್ಕೊಂಡು ಬಂದಿರೋವನಿಗೆ ಅನ್ನ ಹಾಕೋದೇ ಪದ್ಧತಿ. ಅಯ್ಯ ಸ್ವಾಮಿ, ನಿಮ್ಮ ಪದ್ಧತಿ ಆಚಾರಗಳಿಗೆ 101 ನಮಸ್ಕಾರಗಳು. ಸರಿ ಸರಿ, ಭೋಜನ ಕಾಲೆ ಹರನಾಮ ಸ್ಮರಣೆ ಅಂತಾರಲ್ಲ, ಅದನ್ನಾದ್ರೂ ಮಾಡಿ. ಏನು ಹರನಾಮ ಸ್ಮರಣೆ ಮಾಡ್ಬೇಕಾ? ಯಾಕೆ? ಇಲ್ದಿದ್ರೆ ತಿನ್ನೋದು ಹಿಡಿಯಲ್ವಾ? ಏನಯ್ಯ ಅವನ್ ದೊಡ್ಡಸ್ತಿಕೆ? ಸ್ಮಶಾನದಲ್ಲಿ ತಿರುಗ್ತಾನಂತೆ, ಕಪಾಲದಲ್ಲಿ ತಿಂತಾನಂತೆ, ತೊಗಲು ಸುತ್ಕೋತಾನಂತೆ, ಹಾವುಗಳು ಹಾಕೊಂಡು ಕುಡಿತಾನಂತೆ. ಒಂದು ಪದ್ಧತಿ ಗಿದ್ದತಿ ಇಲ್ದೇ ಇರೋ ಶುದ್ಧ ಕೊಳಕನ್ನ ಅನ್ನ ತಿನ್ನೋವಾಗ ಯಾಕಯ್ಯ ಸ್ಮರಿಸ್ಕೋಬೇಕು? ಹರನಾಮ ಸ್ಮರಣೆ ಅಂತೆ, ಹರನಾಮ ಸ್ಮರಣೆ. ಮನೆ ಹಾಳಂತ ಮೇಲೆ ತಿನ್ಮೇಲೆ ಎದ್ದೇಳ್ತೀನಿ ರಯ್ಯ. ಹೊಟ್ಟೆ ತುಂಬಾ ಹಸಿತಾ ಇದೆ. ನೀನು ಪುಣ್ಯ ಬರುತ್ತೆ. ನಿನ್ನಂತ ಊಟ ಹಾಕಿದ್ರೆ ಬರೋದು ಪುಣ್ಯ ಅಲ್ಲ, ಪಾಪ. ವಯಸ್ಸು ಇಂಥ ವಯಸ್ಸಲ್ಲಿ 4 ಜನಕ್ಕೆ ಒಳ್ಳೇದು ಯಾವ್ದು ಕೆಟ್ಟದ್ ಯಾವ್ದು ಹೇಳೋದ್ ಬಿಟ್ಟು ನನ್ ಶಿವನ ಬಾಯಿ ಬಂದಾಗ ಬೈತಾ ಇದೆಯಾ? ಹೇಳ ಆಮೇಲೆ ಹೇಳ. ಎಲೆಯಲ್ಲಿ ಅನ್ನ ಇಟ್ಟು ಎದ್ದೇಳು ಅಂತ ಇದೆಯಲ್ಲ, ಇದು ಪದ್ಧತಿ ನೇನಯ್ಯ? ಸ್ನಾನ ಮಾಡುವಂತ ಹಿಂಗಿಂಗ್ ಅನ್ಕೊಂಡು ಮುಗಿದೋಯ್ತು ಅಂತ ಹೇಳ್ಬಿಟ್ಟೆ, ಊಟನ ಹಿಂಗಿಂಗ್ ಅನ್ಕೊಂಡು ಮುಗಿದೋಯ್ತು ಅಂತ ತಿಳ್ಕೊಂಡು ಹೊರಟೋಗು. ಹೋಗಯ್ಯ. ನೀನಾದ್ರೂ ಹೇಳಮ್ಮ. ನೀನ್ ಯಾಕೆ ಹೇಳ್ತೀಯ? ಬಿಡು, ಮೌನ ವ್ರತ ಮಾತಾಡಬಾರ್ದು. ಏಯ್, ಈ ಮರು ಮಾತು ಸಾಕು, ಹೋಗ ಆಚೆಗೆ. ಹೋಗು. ನಿನ್ ಪದ್ಧತಿ ನನಗಿಷ್ಟ ಆಗ್ಲಿಲ್ಲ ಕಣಯ್ಯ. ಆ ಕೋಪನ್ ಸ್ವಲ್ಪ ಕಡಿಮೆ ಮಾಡು. ಏಯ್, ನನ್ ಕೋಪ ಕಮ್ಮಿ ಆದ್ಮೇಲೆ ಇಲ್ಲಿ ಬಂದಿದ್ಯಾ, ಅದಕ್ಕೆ ನೀನ್ ಬದುಕೊಂಡೆ. ಹೋಗು. ಹಾಗಂತ ನೀನ್ ಅನ್ಕೊಂಡಿದೀಯ? ಒಂಚೂರು ಕಡಿಮೆ ಆಗಿಲ್ಲ. ಸಾಕು, ಹೋಗಯ್ಯ. ಇನ್ನೊಂದ್ಸತಿ ಆ ಮಾತು ಹೇಳಿದ್ರೆ ಮತ್ತೆ ನೀನ್ ಹೊಸಲು ತುಳಿಯಲ್ಲ. ನೀನೇ ತುಳಿಯೋದು? ನಾನು ಉಸಿರಿರೋರ್ಗೆ ಈ ಮನೆ ಹೊಸಲು ತುಳಿಯಕ್ ಬಿಡಲ್ಲ. ನೀನ್ ಬಾ ಅಂದೆ, ನಾನು ಬಂದೆ. ಈಗ ಹೋಗು ಅಂತ ಇದೀಯಾ? ಹೋಗ್ತೀನಿ. ಪದ್ಧತಿ ಅಂತೆ, ಪದ್ಧತಿ. ಚಿಚಿ. ಸ್ವಾಮಿ, 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 ಸ್ವಾಮಿ. ಏನು ಅಂದ್ರೆ ಸ್ವಾಮಿನ್ ಕಳಿಸ್ಬಿಟ್ರ? ಕಳ್ಸದ? ಕತ್ತಿಡ್ದ ಆಚೆ ದಬ್ದೆ. ಎಂತ ಕೆಲಸ ಮಾಡ್ಬಿಟ್ರಿ? ಏನಮ್ಮ? ಏನಾಯ್ತಮ್ಮ? ಏನಾಯ್ತಮ್ಮ? ಆಗ್ಬಾರದಾಗೋಯ್ತು. ಏನಂದ್ರೆ ಹೋಗಿ ಅವ್ರ ಕಾಲ್ ಮೇಲೆ ಬಿದ್ದು ಕರ್ಕೊಂಡ್ ಬನ್ನಿ. ಆ ಮುದುಕನ್ನ, ಅದು ನನ್ನ ಜೀವ ಇರೋರ್ಗು ನಡೆಯಲ್ಲ. ಕಾತ್ಯಾಯನಿ, ನೀನ್ ಮಾತಾಡ್ತಾ ಇದೀಯಾ?
ಇವತ್ತು ಮೌನ ವ್ರತ ತಾನೆ? ಈ ಮೌನ ವ್ರತನೆ ನಮ್ಮನ್ನ ಇಂಥ ಪರೀಕ್ಷೆಗೆ ಗುರಿ ಮಾಡಿದ್ದು. ಪರೀಕ್ಷೆನ? ಹೌದು ರೀ. ನಮ್ಮ ಮನೆಗ್ ಬಂದ ಅತಿಥಿ ಬೇರೆ ಯಾರು ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆದ್ಯಂತರಹಿತ ಸಾಕ್ಷಾತ್ ಆ ಮಂಜುನಾಥ ಸ್ವಾಮಿ. ಹೌದು, ನೀವ ಸ್ವಾಮಿನ ಕರ್ಕೊಂಡ್ ಬರಕ್ ಮುಂಚೆ ಶಿವಲಿಂಗದಿಂದ ಕಾಂತಿ ಚಿಮ್ಮೆ ಸಾಕ್ಷಾತ್ ಜೀವನವಾಣಿ ನನಗೆ ಕೇಳಿಸ್ತು. ಸಾಧ್ವಿ, ನಾನು ಮಂಜುನಾಥ ಸ್ವಾಮಿ ವೃದ್ಧ ರೂಪದಲ್ಲಿ ನಿನ್ ಮನೆಗೆ ಅತಿಥಿಯಾಗ ಊಟಕ್ಕೆ ಬರ್ತಾ ಇದ್ದೀನಿ. ಈ ವಿಷಯ ಯಾರಿಗೂ ತಿಳಿಸ್ಬೇಡ, ನಿನ್ನ ಗಂಡನಿಗೂ ಕೂಡ ಅಂತ ಹೇಳ್ದ ಸ್ವಾಮಿ. ಆ ಸ್ವಾಮಿ ಊಟಕ್ಕೆ ಕೂತಿದ್ದಾಗ ಅಯ್ಯೋ, ನೀವು ಕೋಪದಿಂದ ಏನೇನೋ ಹೇಳ್ತಿದ್ರಿ. ನಿಮಗ್ ನಿಜ ಹೇಳೋಣ ಅಂತ ನಾನು ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಸ್ವಾಮಿನೇ ಹೇಳ್ಬೇಡ ಹೇಳ್ಬೇಡ ಅಂತ ಸನ್ನೆ ಮಾಡ್ದ. ಇಲ್ಲ ಇಲ್ಲ, ಅಯ್ಯೋ, ಕಾತ್ಯಾಯಿನಿ, ಕಾತ್ಯಾಯಿನಿ, ನಾನೆಂತ ಪಾಪಾತ್ಮ ಕಾತ್ಯಾಯಿನಿ. ಆ ಸ್ವಾಮಿ ಹಸಿವಂತೂ ಮನೆಗೆ ಬಂದ್ರೆ ತಿನ್ನ ನನ್ನ ಕಿತ್ಕೊಂಡು ಕತ್ತಿಡ್ದು ಆಚೆ ತಳ್ಬಿಟ್ಟೆ. ಅದು ಈ ಪಾಪಿಷ್ಟ ಕೈಗಳಿಂದ. ಮಂಜ, ಅಜ್ಜ, ನೀವು ಸ್ನಾನ ಮಾಡಿ ಸ್ವಾಮಿ ಅಂತ ಹೇಳಿದಕ್ಕೆ, ಹೇ, ನೆತ್ತಿ ಮೇಲೆ ಗಂಗೆನೇ ಇಟ್ಕೊಂಡ್ರು ಯಾರಾದ್ರೂ ಸ್ನಾನ ಮಾಡ್ತಾರೆ ಅಂತ ಹೇಳಿದಾಗ್ಲು ಆ ಸ್ವಾಮಿನೇ ನನ್ ಗಂಗಾಧರ ಅಂತ ನಂಗೆ ತಿಳಿಲಿಲ್ಲ ಅಜ್ಜ. ಅಮ್ಮ ಅಮ್ಮ, ಅವನ್ ಮೈಂದ ಬರ್ತಾ ಇದ್ದ ಕೆಟ್ಟ ವಾಸನೆ ತಡಿಲಾರ್ದೆ ನನ್ ಮುಖ ಸಿಂಡಿಸ್ಕೊಂಡಿದ್ದಕ್ಕೆ, ಹೇಯ್, ನೀನ್ ಕಂಡಿಗೆ ನಾನು ಸ್ಮಶಾನದಲ್ಲಿರೋ ತರ ಕಾಣ್ತೀನೇನೋ ಅಂತ ಹೇಳಿದಾಗ್ಲು ಆ ಸ್ವಾಮಿನೇ ಸ್ಮಶಾನ ವೃದ್ಧ ಅಂತ ತಿಳಿಲಿಲ್ಲ. ಅಪ್ಪ, ನಾನ್ 3ನೇ ಕಣ್ಣಲ್ಲಿ ನೋಡಿದೆ ಅಂತ ಆ ಮುಕ್ಕಣ್ಣೇಶ್ವರ ಅಷ್ಟು ಸ್ಪಷ್ಟವಾಗಿ ಹೇಳಿದಾಗ್ಲು ಆ ಸ್ವಾಮಿನೇ ನನ್ನ ಮಂಜುನಾಥ ಅಂತ ನನಗೆ ತಿಳಿಲಿಲ್ಲ. ಅಪ್ಪ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ನಾನು ಹೋಗ್ತೀನಿ, ಆ ಮಂಜುನಾಥನ್ ಕರ್ಕೊಂಡು ಬರ್ತೀನಿ. ಮಂಜುನಾಥ, 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 ಮಂಜುನಾಥ. ಸ್ವಾಮಿ, ಇಲ್ಲಿ ವಯಸ್ಸಾದ ವ್ಯಕ್ತಿ ಯಾರನ್ನಾದ್ರೂ ನೋಡಿದ್ರ? ಇಲ್ವಲ್ಲ.